ಗೃಹಲಕ್ಷ್ಮಿ ಹಣ ಈ ಜಿಲ್ಲೆಯ ಮಹಿಳೆಯರ ಖಾತೆಗೆ ಜಮಾ. ಅಪ್ಡೇಟ್ ಬಿಡುಗಡೆ. ತಾಂತ್ರಿಕ ತೊಂದರೆಯ ನಡುವೆಯೂ ಹಣ ಜಮೆ ಪ್ರಕ್ರಿಯೆ ಪೂರ್ಣ. ಹೊಸ ಅರ್ಜಿದಾರರಿಗೆ ಅರ್ಜಿ ಅವಕಾಶ ಇನ್ನು ಮುಕ್ತ. ಕುಟುಂಬದ ಆರ್ಥಿಕ ಸ್ಥಿರತೆಗಾಗಿ ಪ್ರತಿ ತಿಂಗಳು ನಗದು ಸಹಾಯ. ಗೃಹಲಕ್ಷ್ಮಿ ಯೋಜನೆಯಡಿ ಅರ್ಹ ಮಹಿಳೆಯರಿಗೆ ನೀಡಲಾಗುವ ಮಾಸಿಕ ಹಣದ ಸಹಾಯದ 20ನೇ ಕಂತು ಇದೀಗ ಖಾತೆಗೆ ಜಮೆಯಾಗುತ್ತಿದೆ. ಈ ಯೋಜನೆ ಮೂಲಕ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬದವರಿಗೆ ಆರ್ಥಿಕ ಶಕ್ತಿಯನ್ನ ಒದಗಿಸುವುದಕ್ಕೆ ಸರ್ಕಾರ ಮುಂದಾಗಿದೆ. ಸದ್ಯ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಕಂತುಗಳ ವಿತರಣೆಯಲ್ಲಿ ತಾಂತ್ರಿಕ ತೊಂದರೆ ಕಂಡು ಬಂದಿದ್ದರೂ ಸಹ ಈಗ ತಿದ್ದುಪಡಿ ಮಾಡಲಾಗಿದೆ ಅಂತ ಇಲಾಖೆಯವರು ಸ್ಪಷ್ಟನೆಯನ್ನ ಪಡಿಸಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿದ ಮಾಹಿತಿಯ ಪ್ರಕಾರ ಈ ಯೋಜನೆ 20ನೇ ಕಂತಿನಲ್ಲಿ ಪ್ರತಿಯೊಬ್ಬ ಅರ್ಹ ಮಹಿಳೆಯ ಖಾತೆಗೆ ರು 2,000 ರೂಪಾಯಿಯಂತೆ ನೇರವಾಗಿ ಜಮೆಯಾಗ್ತಿದೆ. ಈ ಮೊತ್ತವನ್ನ ನೇರ ಹಣ ವರ್ಗಾವಣೆ ಅಂದ್ರೆ ಡಿಬಿಟಿ ಮುಖಾಂತರ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ನೀಡಲಾಗುತ್ತಿದೆ. ಹಂತ ಹಂತವಾಗಿ ಎಲ್ಲ ಫಲಾನುಭವಿಗಳಿಗೆ ತಲುಪಲಿದೆ. ಯಾರಿಗೆಲ್ಲ ಇನ್ನೂ ಹಣ ಪಾವತಿಯಾಗಿಲ್ವೋ ಅವರು ಚಿಂತಿಸುವ ಅಗತ್ಯವಿಲ್ಲ. ತಾಂತ್ರಿಕ ದೋಷದಿಂದ ಅವ್ಯವಸ್ಥೆ ಉಂಟಾಗಿದೆ ಹೊರತು ಮುಂದೆ ಬಾಕಿ ಹಣವು ಸೇರಿ ಒಟ್ಟಾರೆ ಹಣ ಪಾವತಿಯಾಗುವ ಬಗ್ಗೆ ಭರವಸೆಯನ್ನ ನೀಡಲಾಗಿದೆ. ಇನ್ನು ಸರ್ಕಾರ 19ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಎನ್ನುತ್ತಿದ್ದರೆ ಮಹಿಳೆಯರು ಮಾತ್ರ ತಮಗೆ ಬರಲೇ ಇಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈ ಯೋಜನೆಗೆ ಅರ್ಹತೆಯನ್ನ ಹೊಂದಿರುವವರು ಬಿಪಿಎಲ್ ಅಥವಾ ಎಪಿಎಲ್ ಕಾರ್ಡ್ ಹೊಂದಿರುವವರು ಆಗಿರಲೇಬೇಕು. ಅರ್ಜಿ ಸಲ್ಲಿಸೋದಕ್ಕೆ ಸೇವಾ ಸಿಂಧು ಪೋರ್ಟಲ್ ಅಥವಾ ಸ್ಥಳೀಯ ಸರ್ಕಾರಿ ಕಚೇರಿಗಳಿಗೆ ಸಹಾಯ ಪಡೆಯಬಹುದು. ಬ್ಯಾಂಕ್ ಖಾತೆ ವಿವರ ಮತ್ತೆ ಆದಾಯ ಪ್ರಮಾಣ ಪತ್ರ ಈ ಅರ್ಜಿಗೆ ಅಗತ್ಯವಾಗಿರುತ್ತೆ. ಇದುವರೆಗೆ 19 ಕಂತುಗಳ ಹಣ ಫಲಾನುಭವಿಗಳಿಗೆ ನೀಡಲಾಗಿದೆ. ಆದ್ರೆ ಕೆಲ ಮಹಿಳೆಯರು ನಮಗೆ 3 ತಿಂಗಳ ಹಣ ಸಹ ಬರಲಿಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸರ್ಕಾರ ತಾಂತ್ರಿಕ ತೊಂದರೆಗಳಿಂದಾಗಿ ಈ ವಿಳಂಬ ಉಂಟಾಗಿದೆ ಅಂತ ಹೇಳಿದ್ದು, ಬಾಕಿ ಎಲ್ಲಾ ಕಂತುಗಳನ್ನು ಸಹ ಶೀಘ್ರದಲ್ಲೇ ಬಿಡುಗಡೆ ಮಾಡುವ ಭರವಸೆಯನ್ನ ನೀಡಿದೆ. ಈ ಯೋಜನೆಯು ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಯ ಮುನ್ನುಡಿ ಬರೆಯುತ್ತಿದೆ. ಪ್ರತಿ ತಿಂಗಳು ನೀಡುವಂತಹ 2,000 ರೂಪಾಯಿ ಸಹಾಯವು ಕುಟುಂಬದ ಅಗತ್ಯಗಳನ್ನ ಪೂರೈಸೋದಕ್ಕೆ ಸಹಕಾರಿಯಾಗಿದೆ. ಇದು ವುಮೆನ್ ಎಂಪವರ್ಮೆಂಟ್ ಅನ್ನುವಂತಹ ಗುರಿಯಲ್ಲಿದೆ. ಮತ್ತೆ ಇಂತಹ ಯೋಜನೆಗಳು ಮಹಿಳೆಯರಿಗೆ ಧೈರ್ಯ ಮತ್ತೆ ಸ್ವಾತಂತ್ರ್ಯವನ್ನ ನೀಡುತ್ತಿದೆ. ಹೊಸ ಅರ್ಜಿ ಪ್ರಕ್ರಿಯೆಯು ಇನ್ನೂ ಮುಕ್ತವಾಗಿದ್ದು ಅರ್ಹರು ಇನ್ನೂ ಸಹ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ಮುಂದಿನ ಕಂತುಗಳನ್ನ ಸಮಯಕ್ಕೆ ಸರಿಯಾಗಿ ಖಾತೆಗೆ ಜಮೆ ಮಾಡುವುದಾಗಿ ಸರ್ಕಾರ ಭರವಸೆಯನ್ನ ನೀಡಿರುತ್ತೆ. ಹಣ ತಡವಾಗಿ ಬಂದರೂ ತಕ್ಷಣ ದೋಷಗಳನ್ನ ಪರಿಹರಿಸಲಾಗುವುದು ಅಂತ ವಿಶ್ವಾಸವನ್ನು ಸಹ ಸರ್ಕಾರ ವ್ಯಕ್ತಪಡಿಸಿದೆ. ಬಹಳಷ್ಟು ಜನಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಹಳಷ್ಟು ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನು ಯಾರಿಗೆಲ್ಲ ಗೃಹಲಕ್ಷ್ಮಿಯ ಹಣ 19ನೇ ಕಂತಿನ ಹಣ ನೆಕ್ಸ್ಟ್ 20ನೇ ಕಂತಿನ ಹಣ ಬಂದಿರಲ್ಲ ಅವರೆಲ್ಲರೂ ಹೋಗಿ ನೀವು ಡಿಬಿಟಿ ಆಪ್ ನಲ್ಲಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಅಪ್ಲೈ ಮಾಡಿಲ್ಲ ಅಂದ್ರೆ ಈಗಲೇ ಅಪ್ಲೈ ಕೂಡ ಮಾಡಬಹುದು.